ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಅಕಾಲಿಕ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ರೈತರು ನಂಬಿಕೊಂಡು ಕೂತಿರ್ತಕ್ಕಂಥ ಬೆಳೆಗಳು ಪಪ್ಪಾಯಿ, ಮಾವು, ಜಾಪಾಳ್, ಇವತ್ತು ಅದು ಅಲ್ಲದೇನೆ ತರಕಾರಿ ಬೆಳೆಗಳು ಬಾಳಿ ಮತ್ತು ಬೆಂಡಿಕಾಯಿ, ಹೀರಿಕಾಯಿ, ಸೌಂತಿಕಾಯಿ, ಬದನೆಕಾಯಿ ಇವೆಲ್ಲವನ್ನು ಕೂಡ ಇಡೀ ಅಕಾಲಿಕ ಮಳೆಯಿಂದ ಬೆಳೆ ಅನಕರ ಸತ್ಯನಾಶ ಆಗಿದೆ. ಕಾಯಿಪಲ್ಯ ತರಕಾರಿ ಬೆಳೆಗಳನ್ನು ಹಾಳಾಗಿದೆ, ಹಣ್ಣಿನ ಗಿಡಗಳನ್ನು ಹಾಳಾಗಿದೆ. ಇವತ್ತು ಇದೆಲ್ಲ ಹಾಳಾಗಿ ರೈತರು ಅನಾಥ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಬೀದಿ ಪಾಲ್ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಾವರಿ ರೈತರು ಬದುಕು ಬೀದಿ ಮೇಲೆ ಬಿದ್ದಂತಾಗಿದೆ. ಇವತ್ತು ಕೈ ಬಂದು ತುತ್ತು ಬಾಯಿಗೆ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಅಲ್ಲದೆ ಅಕಾಲಿಕ ಮಳೆಯಲ್ಲಿ ಕೆಲವೊಂದು ಕಡೆಗೆ ಗಾರು ಕೂಡ ಬಿದ್ದು ಬೆಳೆಗಳನ್ನು ಸತ್ಯನಾಶ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಸಿಡಿಲು ಬಿದ್ದು ಇವತ್ತು ಕುರಿಗಳನ್ನ ಮೃತಪಟ್ಟಿವೆ, ದನಗಳನ್ನ ಮೃತಪಟ್ಟಿವೆ. ಜಾನುವಾರುಗಳು ಕುರಿಗಳನ್ನ ಮೃತಪಟ್ಟಿರ್ತಕ್ಕಂಥ ಕುಟುಂಬಸ್ಥರಿಗೆ ಅವರಿಗೆ ಇವತ್ತು ಪರಿಹಾರನ ಕೊಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಿದ್ದೀವಿ ರಾಜ್ಯ ಸರ್ಕಾರ. ಮತ್ತು ಅದಲ್ಲದೆ ಇವತ್ತು ಬೆಳೆ ನಷ್ಟ ಅಕಾಲಿಕ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಬೆಳೆಗಳಿಗೂ ಕೂಡ ಇವತ್ತು ಪರಿಹಾರನ ಕೊಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ ಮಾಡ್ತಿದ್ದೀವಿ. ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಇವತ್ತು ತೋಟಗಾರಿಕೆ ಇಲಾಖೆ ಮೂಲಕ ವರದಿಯನ್ನು ತರಿಸಿಕೊಂಡು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಇವತ್ತು ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಮಧ್ಯಪ್ರವೇಶನ ಮಾಡಬೇಕು, ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯನ ಮಾಡ್ತಾ ಇದೀವಿ. ಒಂದ್ ವೇಳೆ ಪರಿಹಾರ ಕೊಡೋದ್ರಲ್ಲಿ ಸಮೀಕ್ಷೆ ನಡೆಸೋದ್ರಲ್ಲಿ ವಿಳಂಬ ನೀತಿ ಅನುಸರಿಸಿದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರ ಮೇಲೆ ಒತ್ತಡ ತರೋದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ನಡೆಸಬೇಕಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡಕ್ಕೆ ಬಯಸ್ತೀವಿ. ತಕ್ಷಣ ಕೃಷಿ ಮಂತ್ರಿಗಳು ಮಧ್ಯಪ್ರವೇಶನ ಮಾಡಿ ಪರಿಹಾರ ಕೊಡಬೇಕು, ತರಕಾರಿ ಬೆಳೆಗಳಿಗೆ ಪರಿಹಾರ ಕೊಡಬೇಕು, ಹಣ್ಣಿನ ಗಿಡಗಳಿಗೆ ಪರಿಹಾರನ ಕೊಡಬೇಕು, ಕುರಿಗಳು ಸಿಡಿಲಿಗೆ ಮೃತಪಟ್ಟಿರ್ತಕ್ಕಂಥ ಕುರಿಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯನ ಮಾಡ್ತಾ ಇದ್ದೀವಿ. ಶರಣಬಸಪ್ಪ ಮಮಶೆಟ್ಟಿ, ಜಿಲ್ಲಾಧ್ಯಕ್ಷ.